ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತೀಯರಾದ ನಾವೆಲ್ಲ ಭಾರತ ಸಂವಿಧಾನವನ್ನು ಕಲಿಯುವುದು ಅಥವಾ ಅರಿಯುವುದು ಬಹಳ ಮುಖ್ಯವಾಗಿದೆ. ಆದುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನ ಎಂಬ ವಿಷಯವನ್ನು ಅಡಕಗೊಳಿಸಲಾಗಿದೆ. ಆದ್ದರಿಂದ ಇವತ್ತು ಭಾರತ ಸಂವಿಧಾನ ಎಂಬ ವಿಷಯವನ್ನು ಸಂಪೂರ್ಣವಾಗಿ ಅರಿಯೋಣ. ಹಾಗಾಗಿ ಭಾರತ ಸಂವಿಧಾನವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ಬ್ರಿಟಿಷರ ಕಾಲದಿಂದ 1773ರ ಕಾಯ್ದೆಯಿಂದ ಹಿಡಿದು ಪ್ರಸ್ತಾವನೆಗಳು, ಅನುಸೂಚಿಗಳು, ತಿದ್ದುಪಡಿಗಳು, ಹೀಗೆ ಸಂಪೂರ್ಣವಾಗಿ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ತಿಳಿಯುತ್ತಾ ಹೋಗೋಣ. ಮೊದಲನೇದಾಗಿ 1773ರ ಕಾಯ್ದೆ. 1773ರ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಎಂಬ ಹುದ್ದೆ ಇತ್ತು. ಸಂವಿಧಾನಕ್ಕೆ ಇದನ್ನು ಹೋಲಿಸಿದಾಗ 1774ರಲ್ಲಿ ಸುಪ್ರೀಂ ಕೋರ್ಟ್ ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು. ಈ ಸುಪ್ರೀಂ ಕೋರ್ಟ್ ಗವರ್ನರ್ ಜನರಲ್ಗೆ 4 ಕಾರ್ಯಕಾರಿ ಸದಸ್ಯರಿದ್ದರು. ಮುಂದಿನದಾಗಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಸಿವಿಲ್, ಮಿಲಿಟರಿ, ರಾಜಕೀಯ ನೋಡಿಕೊಳ್ಳಲು ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಂಸ್ಥೆ ಇತ್ತು. ಮುಂದಿನದಾಗಿ ವಾಣಿಜ್ಯ ವಿಷಯವನ್ನು ನೋಡಿಕೊಳ್ಳಲು ಕೋರ್ಟ್ ಆಫ್ ಡೈರೆಕ್ಟರ್. ಹೀಗೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784ರ ಪ್ರಕಾರ ಸಿವಿಲ್, ಮಿಲಿಟರಿ, ರಾಜಕೀಯವನ್ನು ಬೋರ್ಡ್ ಆಫ್ ಕಂಟ್ರೋಲ್ ನೋಡಿಕೊಳ್ಳುತ್ತಿದ್ದರೆ ವಾಣಿಜ್ಯ ವಿಷಯವನ್ನು ಕೋರ್ಟ್ ಆಫ್ ಡೈರೆಕ್ಟರ್ ನೋಡಿಕೊಳ್ಳುತ್ತಿತ್ತು. ಹೀಗಾಗಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ದ್ವಿಸರ್ಕಾರ ಜಾರಿಯಲ್ಲಿತ್ತು. ಮುಂದಿನದಾಗಿ 1858ರ ಕಾಯ್ದೆ, ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ನೇಮಕ. ಇದರಲ್ಲಿ ರಾಣಿಯ ನೇರ ಆಳ್ವಿಕೆ ಇತ್ತು. 15 ಸದಸ್ಯರಿದ್ದ ಭಾರತೀಯರ ಮಂಡಳಿ ಸ್ಥಾಪನೆಯಾಯಿತು. ಕೌನ್ಸಿಲ್ ಆ್ಯಕ್ಟ್ಗಳಲ್ಲಿ 1861ರ ಕೌನ್ಸಿಲ್ ಆ್ಯಕ್ಟ್, 1892ರ ಕೌನ್ಸಿಲ್ ಆ್ಯಕ್ಟ್, 1909ರ ಕೌನ್ಸಿಲ್ ಆ್ಯಕ್ಟ್, ಹೀಗೆ 3 ಕೌನ್ಸಿಲ್ ಆ್ಯಕ್ಟ್ಗಳು ಬರುತ್ತವೆ. 1861ರ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಭಾರತೀಯರಿಗೆ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನೀಡಲಾಯಿತು. ಶಾಸನ ರಚಿಸುವ ಅಧಿಕಾರ, 3 ಜನ ಭಾರತೀಯರನ್ನು ಶಾಸನ ರಚಿಸುವ ಅಧಿಕಾರ ಅಥವಾ ಭಾರತೀಯರಿಗೆ ರಾಜಕೀಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಯಿತು. ಮೊದಲನೆಯದಾಗಿ ಪಟಿಯಾಲದ ಅರಸ ಸರ್ ದಿನಕರ್ ದೇಸಾಯಿ, ಬನಾರಸ್ನ ಅರಸ. 3 ಹೈಕೋರ್ಟ್ಗಳು ಸ್ಥಾಪನೆಯಾಯಿತು. ಕೌನ್ಸಿಲ್ ಆ್ಯಕ್ಟ್ 1861 ಪ್ರಕಾರ 3 ಹೈಕೋರ್ಟ್ಗಳು ಸ್ಥಾಪನೆಯಾಯಿತು: ಬಾಂಬೆ, ಮದ್ರಾಸ್, ಕೋಲ್ಕತ್ತಾ. ಮುಂದಿನದಾಗಿ 1892ರ ಕೌನ್ಸಿಲ್ ಆ್ಯಕ್ಟ್. ಈ 1892ರ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಬಜೆಟ್ ಮೇಲೆ ಭಾರತೀಯರ ಚರ್ಚೆಗೆ ಅವಕಾಶ ನೀಡಲಾಯಿತು. ಮುಂದಿನದಾಗಿ 1909ರ ಆ್ಯಕ್ಟ್. 1909ರ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಮಿಂಟೋ ಮಾರ್ಲೆ ಆ್ಯಕ್ಟ್ ಎಂದು ಕರೆಯುತ್ತಾರೆ. ಇದರ ಪ್ರಕಾರ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಏರಿಸಲಾಗಿತ್ತು. ಈ ಸಮಯದಲ್ಲಿ ಮೊದಲ ಕಾನೂನು ಮಂತ್ರಿ SP ಸಿನ್ಹಾ ಆಗಿದ್ದರು. ಮುಂದಿನದಾಗಿ 1919ರ ಆ್ಯಕ್ಟ್, ಮಾಂಟೆಗೊ ಚೆಲ್ಮ್ಸ್ಫರ್ಡ್. ಮೊದಲನೆಯದು 1909 ಮಿಂಟೋ ಮಾರ್ಲೆ ಆ್ಯಕ್ಟ್. 1919ರಲ್ಲಿ ಮಾಂಟೆಗೊ ಚೆಲ್ಮ್ಸ್ಫರ್ಡ್ ಆ್ಯಕ್ಟ್. ಈ ಸಮಯದಲ್ಲಿ ದ್ವಿಸದನ ಜಾರಿಯಾಯಿತು. ಡಯಾರ್ಕಿ ಕೇಂದ್ರದಲ್ಲಿ ಜಾರಿಯಾಯಿತು. ವರ್ಗಾಯಿಸಲ್ಪಟ್ಟ ಮತ್ತು ಮೀಸಲಿಟ್ಟ ವಿಷಯಗಳಾಗಿ ವಿಂಗಡಣೆ ಮಾಡಲಾಯಿತು. ಈ ಸಮಯದಲ್ಲಿ UPSC ಈ ಕಾಯ್ದೆಯನ್ವೇ ಜಾರಿಯಾಯಿತು. ಬಜೆಟ್ ಈ ಕಾಯ್ದೆಯನ್ವೇ ಜಾರಿಯಾಯಿತು. ಮುಂದಿನದಾಗಿ 1935ರ ಕಾಯ್ದೆ. 1935ರ ಕಾಯ್ದೆಯನ್ನು ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೀಲನಕಾಶೆ, ಭಾರತ ಸಂವಿಧಾನದ ನೀಲನಕಾಶೆ ಎಂದು 1935ರ ಕಾಯ್ದೆಯನ್ನು ಕರೆಯಬಹುದು. ಆಲ್ ಇಂಡಿಯಾ ಫೆಡರೇಷನ್ ಆರಂಭವಾಯಿತು ಈ ಕಾಯ್ದೆಯ ಪ್ರಕಾರ. ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ. 3 ವಿಷಯಗಳಾಗಿ ವಿಂಗಡಣೆ: ಕೇಂದ್ರದ ಪಟ್ಟಿ, ಪ್ರಾಂತೀಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿ. ಕೇಂದ್ರೀಯ ಪಟ್ಟಿಯಲ್ಲಿ 59 ವಿಷಯಗಳು
59 ವಿಷಯಗಳು, ಪ್ರಾಂತೀಯ ಪಠ್ಯದಲ್ಲಿ 54 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳು ಒಳಗೊಂಡಿದ್ದವು. ಮುಂದಿನ ಕಾಯ್ದೆ ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗವು 1946 ಮಾರ್ಚ್ 24ರಂದು ರಚನೆಯಾಯಿತು. ಅದರಲ್ಲಿ ಪ್ರತೀಕ್ ಕ್ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್ ಎಂಬ 3 ಸದಸ್ಯರ ಒಂದು ಆಯೋಗ ರಚನೆಯಾಗಿತ್ತು. ಇದರ ಅನ್ವಯ ಸಂವಿಧಾನ ರಚನಾ ಸಭೆ. ಈ ಕ್ಯಾಬಿನೆಟ್ ಆಯೋಗದ ಪ್ರಕಾರ ಸಂವಿಧಾನ ರಚನಾ ಸಭೆ ಆರಂಭವಾಯಿತು. ಸಂವಿಧಾನ ರಚನಾ ಸಭೆ 2 ವರ್ಷ 11 ತಿಂಗಳು 18 ದಿವಸ 11 ಅಧಿವೇಶನಗಳನ್ನು ನಡೆಸಿದವು. ಸಂವಿಧಾನದ ಪ್ರಕಾರ 395 ವಿಧಿ, 8 ಅನುಸೂಚಿಗಳು, 22 ಭಾಗಗಳು ಇದ್ದವು. ಮೂಲ ಸಂವಿಧಾನದಲ್ಲಿ ಪ್ರಸ್ತುತ 470ಕ್ಕಿಂತ ಹೆಚ್ಚು ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳು. ಹೀಗೆ ವಿಧಿಗಳು, ಅನುಸೂಚಿಗಳು, ಭಾಗಗಳು ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಸಭೆ ಡಿಸೆಂಬರ್ 9, 1946ರಲ್ಲಿ 207 ಜನರು ಭಾಗಿಯಾಗಿದ್ದರು. ಈ ಮೊದಲ ಸಭೆಯ ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ ಆಗಿದ್ದರು. ಡಿಸೆಂಬರ್ 11, 1946ರಲ್ಲಿ ಶಾಶ್ವತ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಆದರು. ಉಪಾಧ್ಯಕ್ಷರು ಟಿ. ಕೃಷ್ಣಮಾಚಾರಿ ಮತ್ತು ಎಚ್.ಸಿ. ಮುಖರ್ಜಿ ಆದರು. ಧ್ಯೇಯಗಳ ನಿರ್ಣಯ ಡಿಸೆಂಬರ್ 13, 1946ರಂದು ಅಂಗೀಕಾರವು ಜನವರಿ 22, 1947ರಂದು ಆಗಿತ್ತು. ಆಗಸ್ಟ್ 29, 1947ರಂದು ಕರಡು ಸಮಿತಿ ರಚನೆಯಾಗಿ ಫೆಬ್ರವರಿ 21, 1948ರಂದು ವರದಿ ನೀಡಿತ್ತು. ಜನವರಿ 24, 1950ರಂದು 284 ಜನರಿಂದ ಕರಡಿಗೆ ಸಹಿ ಹಾಕಲಾಯಿತು. ಪೀಠಿಕೆಯಲ್ಲಿ ಬರುವ ಪ್ರಕರಣಗಳು ಬೇರುಬೇರೆ ಪ್ರಕರಣ. ಪೀಠಿಕೆ ಸಂವಿಧಾನದ ಭಾಗ ಅಲ್ಲ. ಕೇಶವಾನಂದ ಭಾರತಿ ಪೀಠಿಕೆ ಸಂವಿಧಾನದ ಭಾಗ ಎಂದು ಉಲ್ಲೇಖಿಸಲಾಯಿತು. ಸಂವಿಧಾನದ ಮೂಲಗಳು ಹಾಗೂ ಸಂವಿಧಾನವನ್ನು ಎರವಲು ಪಡೆದ ಪಠ್ಯಗಳನ್ನು ನೋಡೋಣ. UK ಯುನೈಟೆಡ್ ಕಿಂಗ್ಡಮ್, ಏಕಪೌರತ್ವ, ಸಂಸದೀಯ ಸ್ವರೂಪ, ನ್ಯಾಯದ ಪ್ರಭುತ್ವ, ಲೋಕಸಭಾ ಸ್ಪೀಕರ್, ರೂಲ್ ಆಫ್ ಲಾ. ಇದನ್ನು ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡಿನಿಂದ ಪಡೆಯಲಾಗಿದೆ. ನೆಕ್ಸ್ಟ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ USA, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ, ನ್ಯಾಯಾಂಗದ ಸ್ವಾತಂತ್ರ್ಯ, ರಾಷ್ಟ್ರಪತಿ, ಸೇನಾಧಿಪತಿ ಪಟ್ಟ, 3 ಪಡೆಯ ನಾಯಕರು. ಐರ್ಲೆಂಡಿನಿಂದ DPSP ರಾಜನಿರ್ದೇಶನ ತತ್ವಗಳು, ರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭೆ ಸದಸ್ಯರ ನಾಮನಿರ್ದೇಶನ. ನೆಕ್ಸ್ಟ್ ಫ್ರಾನ್ಸಿಂದ ಸ್ವತಂತ್ರ, ಸಮಾನತೆ, ಭ್ರಾತೃತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ. ಕೆನಡಾದಿಂದ ಬಲಿಷ್ಠ ಕೇಂದ್ರ ಸರ್ಕಾರ. ಆಸ್ಟ್ರೇಲಿಯಾ ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನ 108 ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನು ಕರೆಯಬಹುದು. ರಷ್ಯಾ USSR ಫಂಡಮೆಂಟಲ್ ಡ್ಯೂಟೀಸ್ ಕರ್ತವ್ಯಗಳನ್ನು ರಷ್ಯಾದಿಂದ ಅಳವಡಿಸಿಕೊಳ್ಳಲಾಗಿದೆ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನು ಅಳವಡಿಸಲಾಗಿದೆ. ದಕ್ಷಿಣ ಆಫ್ರಿಕಾ ಸಂವಿಧಾನ ತಿದ್ದುಪಡಿ 368ನೇ ವಿಧಿ ಪ್ರಕಾರ ಸಂವಿಧಾನ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾದಿಂದ ಅಳವಡಿಸಿಕೊಳ್ಳಲಾಗಿದೆ. ಮುಂದಿನದಾಗಿ ಶೆಡ್ಯೂಲ್ಸ್ ಅನುಸೂಚಿಗಳನ್ನು ತಿಳಿಯುತ್ತಾ ಹೋಗೋಣ. ಮೊದಲ ಅನುಸೂಚಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಸಂಪೂರ್ಣವಾಗಿ ತಿಳಿಯಬಹುದು. ಎರಡನೇ ಅನುಸೂಚಿ ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ರಾಜ್ಯ ಶಾಸಕಾಂಗಗಳ ಸಭಾಪತಿಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಕಂಟ್ರೋಲರ್, ಆಡಿಟರ್ ಜನರಲ್ಗಳ ವೇತನ ಮತ್ತು ಭತ್ಯೆಗಳ ಸಂಬಂಧಿಸಿದಂತೆ ಎರಡನೇ ಅನುಸೂಚಿಯಲ್ಲಿ ತಿಳಿಯಬಹುದು. ಮೂರನೇ ಅನುಸೂಚಿ ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ ಮತ್ತು ಕಂಟ್ರೋಲರ್, ಆಡಿಟರ್ ಜನರಲ್ಗೆ ಪ್ರತಿಜ್ಞಾವಿಧಿ ಬೋಧಿಸುವುದು. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶ ಆಡಳಿತ ಸಂಬಂಧಿಸಿದಂತೆ ನಿಯಮಗಳು. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. ಅನುಸೂಚಿ 8
ಭಾರತದ 22 ಭಾಷೆಗಳನ್ನು ನಮೂದಿಸುವುದು. ಅನುಸೂಚಿ 9 ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣೆ ಮತ್ತು ಇತರ ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 11 ಪಂಚಾಯತ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು. ಅನುಸೂಚಿ 12 ಮುನ್ಸಿಪಾಲಿಟಿ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ಮುಂದಿನ ವಿಷಯಗಳು ಸಂವಿಧಾನದ ಭಾಗಗಳು. ಒಟ್ಟು ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದವು. ಪ್ರಸ್ತುತ 25 ಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಭಾಗ 2 ಪೌರತ್ವ. ಭಾಗ 3 ಮೂಲಭೂತ ಹಕ್ಕುಗಳು. ಭಾಗ 4 ರಾಜ್ಯ ನಿರ್ದೇಶನ ತತ್ವಗಳು. ಭಾಗ 4A ಮೂಲಭೂತ ಕರ್ತವ್ಯಗಳು. ಭಾಗ 5 ಕೇಂದ್ರ ಸರ್ಕಾರ. ಭಾಗ 6 ರಾಜ್ಯಗಳ ಸರ್ಕಾರ. ಭಾಗ 7 ರದ್ದುಪಡಿಸಲಾಗಿದೆ. ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು. ಭಾಗ 9 ಪಂಚಾಯತ್ ಸಂಸ್ಥೆಗಳು. ಭಾಗ 9A ಮುನ್ಸಿಪಾಲಿಟಿಗಳು. ಭಾಗ 9B ಸಹಕಾರ ಸಂಘಗಳು. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಭಾಗ 11 ಕೇಂದ್ರ ರಾಜ್ಯ ಸಂಬಂಧಗಳು. ಭಾಗ 12 ಹಣಕಾಸು ಆಸ್ತಿ ಮುಂತಾದವುಗಳು. ಭಾಗ 13 ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು. ಭಾಗ 14A ಟ್ರಿಬ್ಯುನಲ್ಗಳು. ಭಾಗ 15 ಚುನಾವಣೆಗಳು. ಭಾಗ 16 ಕೆಲ ವರ್ಗಗಳಿಗೆ ಸಂಬಂಧಿಸಿದಂತೆ ವಿಶೇಷ ನಿಯಮಗಳು. ಭಾಗ 17 ಅಧಿಕೃತ ಭಾಷೆ. ಭಾಗ 18 ತುರ್ತು ಪರಿಸ್ಥಿತಿಗಳು. 3 ತುರ್ತು ಪರಿಸ್ಥಿತಿಗಳು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಹೀಗೆ 3 ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಭಾಗ 18ರಲ್ಲಿ ನೋಡಬಹುದು. ಭಾಗ 19 ಮಿಸಲೇನಿಯಸ್ ಇತರೆಗಳು. ಭಾಗ 20 ಸಂವಿಧಾನ ತಿದ್ದುಪಡಿ. ಸಂವಿಧಾನದ 368ನೇ ವಿಧಿ ಪ್ರಕಾರ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆದು ಸಂವಿಧಾನ ತಿದ್ದುಪಡಿಯನ್ನು ಮಾಡುತ್ತೇವೆ. ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು. ಭಾಗ 22 ಶಾರ್ಟ್ ಟೈಟಲ್ಸ್, ಕಮೆನ್ಸ್ಮೆಂಟ್ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ. ಇವು ಸಂವಿಧಾನದ ಒಟ್ಟು 25 ಭಾಗಗಳಾಗಿ ಅಧ್ಯಯನ ಮಾಡುತ್ತೇವೆ. ಮುಂದಿನ ವಿಷಯ ಸಂವಿಧಾನ ತಿದ್ದುಪಡಿಗಳು. ಕೆಲವು ಮುಖ್ಯ ಸಂವಿಧಾನ ತಿದ್ದುಪಡಿಗಳನ್ನು ಇಲ್ಲಿ ತಿಳಿಯೋಣ. ಮೊದಲ ತಿದ್ದುಪಡಿ 1951 ಜೂನ್ 18ರಂದು ಭೂ ಸುಧಾರಣೆ ಬಗ್ಗೆ ಮಾಡಲಾಯಿತು. 7ನೇ ತಿದ್ದುಪಡಿ ನವೆಂಬರ್ 1, 1956 1 262ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ 1 ಹೈಕೋರ್ಟ್ಗಳ ಸ್ಥಾಪನೆ. 2ನೇ ಪಾಯಿಂಟ್ 7ನೇ ತಿದ್ದುಪಡಿಯಲ್ಲಿ 262ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರ ನೇಮಕ. 3ನೇ ತಿದ್ದುಪಡಿ. ಮುಂದಿನದು 24ನೇ ತಿದ್ದುಪಡಿ 1971 ನವೆಂಬರ್ 5 ಮೂಲಭೂತ ಹಕ್ಕುಗಳು ಒಳಗೊಂಡು ಯಾವುದೇ ಭಾಗ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಲಾಗಿದೆ. 24ನೇ ತಿದ್ದುಪಡಿಯಲ್ಲಿ 2ನೇ ಪಾಯಿಂಟ್ ರಾಷ್ಟ್ರಾಧ್ಯಕ್ಷರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ತಮ್ಮ ಒಪ್ಪಿಗೆ ನೀಡುವುದನ್ನು ಕಡ್ಡಾಯಗೊಳಿಸಿದೆ. 25ನೇ ತಿದ್ದುಪಡಿ ಕಾಂಪೋಸಿಷನ್ ತೆಗೆದುಹಾಕಿ ಅಮೌಂಟ್ ಪದ ಸೇರಿಸಲಾಗಿದೆ. 31ನೇ ತಿದ್ದುಪಡಿ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು 225ರಿಂದ 245ಕ್ಕೆ ಏರಿಸಿ ತಿದ್ದುಪಡಿಯನ್ನು ಮಾಡಲಾಗಿದೆ. 61ನೇ ತಿದ್ದುಪಡಿ 1989 ಮತದಾನದ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಲಾಗಿದೆ. 77ನೇ ತಿದ್ದುಪಡಿ 1995 SC/STಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ. 91ನೇ ತಿದ್ದುಪಡಿ 2003 ಮಂತ್ರಿಮಂಡಲದ ಗಾತ್ರ ನಿರ್ಧಾರ. ಪ್ರಧಾನಮಂತ್ರಿ ಒಳಗೊಂಡಂತೆ 15% ಮೀರುವಂತಿಲ್ಲ. ಇದು ಕೇಂದ್ರದಲ್ಲಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಳಗೊಂಡಂತೆ 15% ಮೀರುವಂತಿಲ್ಲ. 96ನೇ ತಿದ್ದುಪಡಿ ಒರಿಯ ಪದಕ್ಕೆ ಬದಲಾಗಿ ಒಡಿಯ ಪದ ಸೇರ್ಪಡೆ. 97ನೇ ತಿದ್ದುಪಡಿ ಸಹಕಾರ ಸಂಘ ಸ್ಥಾನಮಾನ. 98 371J ಪ್ರಸ್ತುತ ಕಲ್ಯಾಣ ಕರ್ನಾಟಕ ಎಂದು ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಪ್ರಸ್ತುತ 7 ಜಿಲ್ಲೆಗಳಿಗೆ ನೀಡಲಾಗಿದೆ. 99ನೇ ತಿದ್ದುಪಡಿ ನ್ಯಾಯಾಂಗ ನೇಮಕಾತಿ ರಚನೆ. ಕೊಲಿಜಿಯಂ. 100ನೇ ತಿದ್ದುಪಡಿ ಬಾಂಗ್ಲಾದೇಶ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. 101 GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. 102 ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ. 103ನೇ ತಿದ್ದುಪಡಿ EVS ಎಕನಾಮಿಕ್ ವೀಕರ್ ಸೆಕ್ಷನ್ 10% ಮೀಸಲಾತಿ ನೀಡಲಾಗಿದೆ. 104ನೇ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದತಿ.
ಮತ್ತು SC/ST ಮೀಸಲಾತಿ ಮತ್ತೆ 10 ವರ್ಷಗಳ ವಿಸ್ತರಣೆ 2020ರಿಂದ 2030ಕ್ಕೆ ವಿಸ್ತರಣೆ. 105ನೇ ತಿದ್ದುಪಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವ OBC ಗುರುತಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಮರುಸ್ಥಾಪನೆ. 106ನೇ ತಿದ್ದುಪಡಿ ಮಹಿಳೆಯರಿಗೆ 30% ಮೀಸಲಾತಿ ಮೀನ್ಸ್ 1/3 ಮೀಸಲಾತಿ. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದಲ್ಲಿ ಮತ್ತು ರಾಜ್ಯ ಶಾಸಕಾಂಗದ ವಿಧಾನಸಭೆ ಹೊಂದಿರುವಂತಹ ದೆಹಲಿ, ಪಾಂಡಿಚೇರಿಗಳಲ್ಲಿ ಈ 33% ಒಳಗೊಂಡಿರುತ್ತದೆ. ಮುಂದಿನ ವಿಷಯ, ಹೋಲಿಕೆ ಮೂಲಕ ಭಾರತ ಸಂವಿಧಾನವನ್ನು ಅರ್ಥಪೂರ್ಣವಾಗಿ ಹಾಗೆ ಸುಲಭವಾಗಿ ಅಧ್ಯಯನ ಮಾಡೋಣ. ಮುಂದಿನದಾಗಿ, ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಹೋಲಿಸಿ ಓದಬೇಕು. ಕಂಪ್ಯಾರಿಸನ್ ಮಾಡಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹೋಲಿಸಿ ಓದಬೇಕು. ಮೊದಲನೇದಾಗಿ, ಕೇಂದ್ರದಲ್ಲಿ ಲೋಕಸಭೆ ಇದ್ದರೆ ರಾಜ್ಯದಲ್ಲಿ ವಿಧಾನಸಭೆ, ಕೇಂದ್ರದಲ್ಲಿ ರಾಜ್ಯಸಭೆ ಇದ್ದರೆ ರಾಜ್ಯದಲ್ಲಿ ವಿಧಾನ ಪರಿಷತ್, ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಇದ್ದರೆ ರಾಜ್ಯದಲ್ಲಿ ಹೈಕೋರ್ಟ್, ಕೇಂದ್ರದಲ್ಲಿ ಲೋಕ್ಪಾಲ್ ಇದ್ದರೆ ರಾಜ್ಯದಲ್ಲಿ ಲೋಕಾಯುಕ್ತ, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇದ್ದರೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇದ್ದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ರಾಷ್ಟ್ರಪತಿ ಇದ್ದರೆ ರಾಜ್ಯದಲ್ಲಿ ರಾಜ್ಯಪಾಲ, ಕೇಂದ್ರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದ್ದರೆ ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರದಲ್ಲಿ ಕೇಂದ್ರ ಹಣಕಾಸು ಆಯೋಗ ಇದ್ದರೆ ರಾಜ್ಯದಲ್ಲಿ ರಾಜ್ಯ ಹಣಕಾಸು ಆಯೋಗ, ಕೇಂದ್ರದಲ್ಲಿ UPS ಇದ್ದರೆ ರಾಜ್ಯದಲ್ಲಿ KPSC, ಕೇಂದ್ರದಲ್ಲಿ ನೀತಿ ಆಯೋಗ ಇದ್ದರೆ ರಾಜ್ಯದಲ್ಲಿ KSPPC ಮೀನ್ಸ್ ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಇರುತ್ತದೆ. ಹೀಗೆ ಕೇಂದ್ರ ಹಾಗೂ ರಾಜ್ಯಗಳನ್ನು ಹೋಲಿಸಿಕೊಂಡು ಸಂವಿಧಾನವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಇಲ್ಲಿ ಹೋಲಿಕೆ ಮೂಲಕ ಅಧ್ಯಯನ ಹಾಗೂ ಅಂಕಿಅಂಶಗಳನ್ನು ಸರಿಯಾದ ಕ್ರಮದಲ್ಲಿ ಓದಿಕೊಂಡು ಹೋಗಬೇಕಾಗುತ್ತದೆ. ಸಂವಿಧಾನವು ನಮ್ಮ ಭಾರತದ ಮುಂದಿನದಾಗಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಿಸಿದಾಗ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರುವಂಥ ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ವಿಷಯ, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನ ನೀಡಿದಂತಹ ಅಮೂಲ್ಯವಾದ ವಜ್ರವಾಗಿದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ 12ರಿಂದ 35ನೇ ವಿಧಿಯವರೆಗೆ ಬರುತ್ತದೆ. ಪ್ರತಿಯೊಂದು ವಿಧಿಯನ್ನು ಅರ್ಥಪೂರ್ಣವಾಗಿ